ಶಾಲಾ ಮುಖ್ಯ ಶಿಕ್ಷಕ ಮುಸ್ಲಿಂ ಅನ್ನುವಂತಹ ಕಾರಣಕ್ಕಾಗಿ ಇದೆಂತಹ ಕೃತ್ಯ ಆಗಿದೆ. ಶಾಲೆಯ ಕುಡಿಯುವ ನೀರಿನ ಟ್ಯಾಂಕ್ಗೆ ವಿಷ ಹಾಕಿರುವಂತಹ ದುರುಳರು. ಕಾರಣಕ್ಕಾಗಿ ಇದೆಂತಹ ಕೃತ್ಯ. ಶಾಲೆಯ ಕುಡಿಯುವ ನೀರಿನ ಟ್ಯಾಂಕ್ಗೆ ವಿಷವನ್ನು ಹಾಕಿರುವಂತಹ ದುರುಳರು. ಮುಖ್ಯ ಶಿಕ್ಷಕನ ವರ್ಗಾವಣೆ ಮಾಡಿಸಲು ಪ್ಲಾನ್ ಮಾಡಿರುವಂತಹ ಕೃತ್ಯ. ಸೌದತ್ತಿ ತಾಲೂಕಿನ ಹೋಲಿಹಟ್ಟಿ ಗ್ರಾಮದಲ್ಲಿ ಘಟನೆ. ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಹೋಲಿಹಟ್ಟಿ ನೋತ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 41 ವಿದ್ಯಾರ್ಥಿಗಳು ವ್ಯಾಸಂಗ. ಶಾಲೆಯ ಮುಖ್ಯ ಶಿಕ್ಷಕ ಸುಲೈಮಾನ್ ಗೋರಿನಾಯಕ್ ಕಳೆದ 13 ವರ್ಷಗಳಿಂದ ಕೆಲಸವನ್ನ ಮಾಡ್ತಾ ಇದ್ದಂತಹ ಸುಲೈಮಾನ್ ಆತ ಮುಸ್ಲಿಂ ಎನ್ನುವಂತಹ ಕಾರಣಕ್ಕೆ ವರ್ಗಾವಣೆ ಮಾಡಲಿಕ್ಕೆ ಯತ್ನ. ಸಾಗರ್ ಪಾಟೀಲ್, ಕೃಷ್ಣ ಪಾಟೀಲ್ ಎಂಬುವಾತರು ಈ ಒಂದು ಕೃತ್ಯ. ಕೃಷ್ಣ ಮಾಧರ್ ನಾಗನಗೌಡ ಹೇಳಿದಂತೆ ಮಗು ವಿಷ ಹಾಕಿದೆ. ಪ್ರಕರಣ ಸಂಬಂಧ 3 ಆರೋಪಿಗಳು ಬಂಧನ. ಸಾಗರ್ ಪಾಟೀಲ್ ಹಾಗೂ ಕೃಷ್ಣ ಮಾಧವ್ ನಾಗಗೌಡ ಪಾಟೀಲ್ ಬಂಧನ. ಸವದತ್ತಿ ಪೊಲೀಸ್ ಠಾಣೆಯಲ್ಲಿ ದಾಖಲೆಯಾಗಿದ್ದಂತಹ ಪ್ರಕರಣ. ಏನು ಕಾಮನ್ ಸೆನ್ಸ್ ಇಟ್ಕೊಂಡು ಮಾಡ್ತಾರೋ ಇಲ್ವೋ, ವಿಷ ಅದು ಸುಮ್ಮನೆ ಹಾಕಕ್ಕಾಗಲ್ಲ. ಅದು ಏನ್ರಿ ಅದು? ಶಾಲೆ ಮುಖ್ಯ ಶಿಕ್ಷಕ ಮುಸ್ಲಿಂ ಎನ್ನುವಂತಹ ಕಾರಣ ಏನದು? ಮುಸ್ಲಿಮು, ಹಿಂದೂ, ಕ್ರಿಶ್ಚಿಯನ್ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿಕೊಡ್ತಾ ಇದ್ದಾರಲ್ವಾ? ಮಕ್ಕಳಿಗೆ ಪಾಠ ಮಾಡ್ತಿದ್ದಾರಲ್ವಾ? ಚೆನ್ನಾಗಿ ಸನ್ನಡತೆಯಿಂದ ಇದ್ದಾರಲ್ವಾ? ಇನ್ನೇನ್ ಬೇಕು? ನೀವು ಮಾಡೋ ಒಂದೊಂದು ಕೃತ್ಯಕ್ಕೆ ಎಲ್ಲ ಹಿಂದೂಗಳ ತಲೆ ಮೇಲೆ ಬರ್ತಾ ಇರುತ್ತೆ. ಹಿಂದೂಗಳೇ ಹಂಗೆ ಅಂತ ಬೋರ್ಡ್ ಅಂಟಿಸ್ಕೊಂಡು ಇದ್ದಂಗೆ ಕಾಣಿಸ್ತಾ ಇರುತ್ತೆ. ಬೇಕಾ ಇವೆಲ್ಲ? ಮಕ್ಕಳಿಗೆ ಸರಿಯಾಗಿ ಪಾಠ ಮಾಡ್ತಾ ಇದ್ದಾರಲ್ವಾ? ವಿಷ ಹಾಕುವಂತ ಕೃತ್ಯ ಯಾಕಾಗಿತ್ತು? ವಿಷ ಹಾಕುವಂಥದ್ದು ಆತ ಏನು ಮಾಡಿದ್ದ? ವಿಷ ಹಾಕುವಂಥದ್ದು ಏನಿತ್ತು ಅಲ್ಲಿ? ಇದಕ್ಕೆ ಉತ್ತರವನ್ನ ಕೊಡಬೇಕಾಗಿದ್ ನೀವೇ. ಮಕ್ಕಳಿಗೆ ಸರಿಯಾದ ಪಾಠವನ್ನ ಹೇಳ್ಕೊಡ್ತಾ ಇದ್ದಾರಲ್ವಾ? ಮಕ್ಕಳು ಪಾಠ ಕಲಿಯಕ್ ಹೋಗ್ತಾರ ಅಥವಾ ಧರ್ಮ ಇದು ಜಾತಿ ಇದು ಅಂತ ಹೇಳಕ್ ಹೋಗ್ತಾರ? ಪಾಠ ಕಲಿಯಕಲ್ವಾ? ಪಾಠ ಕಲಿಯಕ್ ಹೋಗ್ಬೇಕಾದ್ರೆ ಮುಸ್ಲಿಂ ಆದ್ರೇನು, ಕ್ರಿಶ್ಚಿಯನ್ರಾದ್ರೇನು, ಹಿಂದೂ ಆದ್ರೇನು ಸರಿಯಾಗಿ ಪಾಠ ಹೇಳ್ಕೊಡ್ಬೇಕಷ್ಟೇ. ಆತನ ಮೇಲೆ ವಿಷ ಹಾಕಕ್ ಹೋಗ್ತಾ ಇದ್ದೀರಿ. ಏನ್ ಹೇಳ್ಬೇಕಿಂತವ್ರಿಗೆ? ಹೊಲೆಗಟ್ಟೆ ಶಾಲಾ ಪ್ರಕರಣ. ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ. ಕೋಮು ವೈಷಮ್ಯ ಎಂಬುವಂತಹ ಹೀನ ಕೃತ್ಯವನ್ನ ಮಾಡಸಲ್ಲದು. ಹೋಲಿಗಟ್ಟಿ ಶಾಲಾ ಪ್ರಕರಣ. ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ. ಕೋಮು ವೈಷಮ್ಯ ಎನ್ನುವಂತಹ ಹೀನ ಕೃತ್ಯ ಮಾಡಸಲ್ಲದು. ಮಕ್ಕಳ ಮಾರಣ ಹೋಮಕ್ಕೆ ಕಾರಣವಾಗ್ತಾ ಇದ್ದಂತಹ ಈ ಒಂದು ಘಟನೆಯೇ ಸಾಕ್ಷಿ. ಶರಣರ ನಾಡಿನಲ್ಲಿ ಈ ಮಟ್ಟಿಗೆ ಕ್ರೌರ್ಯದ ವಿಚಾರ ನಂಬೋಕಾಗ್ತಾ ಇಲ್ಲ. ಧರ್ಮದ ಹೆಸರಿನಲ್ಲಿ ದ್ವೇಷ ಬಿತ್ತಿ ಬೇಳೆಯನ್ನ ಬಯಸ್ಕೊಳ್ತಾ ಇದ್ದಾರೆ ಬಿಜೆಪಿಗರೇ. ನಿಮ್ಮ ಆತ್ಮ ವಿಮರ್ಶೆ ಮಾಡಿಕೊಳ್ಳಿ. ಇದರ ಹೊಣೆಯನ್ನ ಮುತಾಲಿಕ್ ಅವರೇ ನೀವೇ ಹೊತ್ಕೊಳ್ಳಿ ಅನ್ನೋ ತರ ಮಾತಾಡಿದ್ದಾರೆ. ವಿಜಯೇಂದ್ರ ಅಶೋಕ್ ಹೊರುವರೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಎಲ್ಲಾ ಮತೀಯವಾದಂತಹ ಮೂಲಭೂತವಾಗಿರುವಂತಹ ಸಮಾಜಕ್ಕೆ ಅಪಾಯಕಾರಿ ದ್ವೇಷ ಭಾಷಣ, ಕೋಮು ಗಲಭೆ ತಡವಾಗಿ ಟಾಸ್ಕ್ ಫೋರ್ಸ್ ರಚಿಸಿದ್ದೇವೆ. ದುಷ್ಕರ್ಮಿಗಳ ವಿರುದ್ಧ ಎಲ್ಲ ಕ್ರಮವನ್ನ ವಹಿಸಿಕೊಂಡಿದ್ದೇವೆ. ಸಾರ್ವಜನಿಕವಾಗಿಯೂ ಇದರ ವಿರುದ್ಧ ಧ್ವನಿ ಎತ್ತಬೇಕು, ಪ್ರತಿರೋಧ ಒಡ್ಡಬೇಕು. ದೂರು ದಾಖಲಿಸಿಕೊಂಡು ಸಿಎಂ ಕರೆಯನ್ನ ನೀಡುತ್ತಾರೆ. ಮಕ್ಕಳ ಹತ್ಯಾಕಾಂಡದ ಹುನ್ನಾರ ಭೇದಿಸುವಂತಹ ಪೊಲೀಸರಿಗೆ ಅಭಿನಂದನೆಗಳು. ಹೋಲಿಕಟ್ಟೆ ಶಾಲಾ ಪ್ರಕರಣದ ಬಗ್ಗೆ ಸಿಎಂ ಟ್ವೀಟ್ ಅನ್ನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಅನ್ನ ಮಾಡಿರುವಂತದ್ದು ಬಿಜೆಪಿಗರ ಮೇಲೆ ಹಾಕಿದ್ದಾರೆ. ಬಿಜೆಪಿಗರ ಮೇಲೆ ಯಾಕೆ ಹಾಕಬೇಕು? ನೀವು ಹೊತ್ತುಕೊಳ್ತೀರಾ ದ್ವೇಷದ ರಾಜಕಾರಣ, ಇವೆಲ್ಲ ಬೇಡ. ಬಿಜೆಪಿ ಕಾಂಗ್ರೆಸ್ ಅಲ್ವೇ ಇಲ್ಲ. ಇದು ಬಿಜೆಪಿಯೋ ಕಾಂಗ್ರೆಸ್ಸೋ ಅಲ್ವೇ ಇಲ್ಲ. ಅಲ್ಲಿನ ಮನಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದು. ಆ ವ್ಯಕ್ತಿ
ಅಥವಾ ಒಂದು ಶಿಕ್ಷಕ ಸರಿಯಾಗಿ ಪಾಠ ಹೇಳ್ಕೊಡ್ತಾನೋ ಇಲ್ವೋ, ನಮ್ಮ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಸಿಗ್ತಾ ಇದೆಯೋ ಇಲ್ವೋ ಅಂತ ಯೋಚನೆ ಮಾಡಬೇಕಾಗಿರುವಂತಹ ಪೇರೆಂಟ್ಸು ಆತ ಮುಸ್ಲಿಂ ಅಂತ ಕೂತ್ಕೊಂಡಿದ್ದಾರೆ ಅಂತಂದ್ರೆ ಏನ್ ಹೇಳಬೇಕು? ಆ 3 ಜನ ಮಾಡಿರುವಂತಹ ಕೃತ್ಯ ಅದೆಷ್ಟರ ಮಟ್ಟಿಗೆ ಕೆಟ್ಟ ಪರಿಣಾಮ ಬೀರುತ್ತೆ ಗೊತ್ತಾ ಆ ಮಕ್ಕಳಿಗೆ? ಮಕ್ಕಳನ್ನ ಕೊಲೆ ಮಾಡುವಂತಹ ಹುನ್ನಾರ ಅನ್ನುವಂತಹ ಟ್ವಿಸ್ಟಿಗೆ ತಿರ್ಕೊಂಡಿದೆ ಈ ಒಂದು ಕೇಸು. ಇಲ್ಲಿ ಕೋಮುದ್ವೇಷನೋ ಅಥವಾ ಮತ್ತೊಂದೇನೋ ಬರೋದಿಲ್ಲ, ಬ್ಯಾಟ್ರಿ ಅಲ್ಲ ಇದು ಬಿಜೆಪಿಗರ ಕಾರಣನೋ ಕಾಂಗ್ರೆಸ್ ಇಲ್ಲವೇ ಇಲ್ಲ ಆ ಥರದ್ದು ಅಲ್ಲವೇ ಅಲ್ಲ. ಇದು ಟೋಟಲ್ ಮಕ್ಕಳ ಮೇಲೆ ಪರಿಣಾಮ ಬೀರುವಂತಹ ವಿಚಾರ. ಶಿಕ್ಷಣ ಸರಿಯಾಗಿ ಕೊಟ್ರೆ ಇಸ್ ಅ ಗುಡ್ ಟೀಚರ್, ಅಲ್ಲ ಅಂತಂದ್ರೆ ಮಾತನಾಡಿ, ಅದು ಬಿಟ್ಟು ಇದೇನಿದು ವಿಷ ಹಾಕುವಂಥದ್ದು? ನಾಚಿಕೆ ಆಗ್ಬೇಕಿದೆಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.